ಒಂದು ಕಡೆ ಸರ್ಕಾರ ಅಚ್ಚುಕಟ್ಟಾಗಿ ಈ ವರ್ಷದ ದಸರಾ ಸಂಭ್ರಮವನ್ನ ಮುಗಿಸ್ಕೊಟ್ಟಿದೆ. ಆದರೆ ಮತ್ತೊಂದು ಕಡೆ ಇದೇ ಸಂಭ್ರಮ ಒಂದು ರೀತಿ ಅವ್ಯವಸ್ಥೆಯ ಆಗರವಾಗಿತ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಯಾಕೆಂದ್ರೆ ದುಡ್ಡು ಕೊಟ್ಟು ಪಾಸನ್ನ ಖರೀದಿ ಮಾಡಿದ್ರು ಕೂಡ ಮೈಸೂರು ಅರಮನೆ ಪ್ರವೇಶದಲ್ಲಿ ಗೋಲ್ಮಾಲ್ ಆಗಿದ್ಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಜಂಬೂ ಸವಾರಿಯನ್ನ ನೋಡೋಕೆ ಪ್ರವಾಸಿಗರು ಬಂದಿದ್ರು, ಈಗ ಅವರೇ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. 6,500 ರೂಪಾಯಿ ಕೊಟ್ಟು ಗೋಲ್ಡ್ ಕ್ಲಾಸ್ ಪಾಸ್ ಅನ್ನ ಸಾಕಷ್ಟು ಮಂದಿ ಪಡ್ಕೊಂಡಿದ್ರು. ಮಧ್ಯಾಹ್ನ 12 ಗಂಟೆ ಬಂದವರಿಗೆ 2:30 ಆದರೂ ಕೂಡ ಅರಮನೆ ಒಳಗಡೆ ಕೂಡ ಅವ್ರನ್ನ ಬಿಟ್ಟಿಲ್ಲ. ಎಷ್ಟೇ ಕಾದ್ರೂ ಸಿಬ್ಬಂದಿ ಯಾರು ಕೂಡ ಇವ್ರನ್ನ ಒಳಗಡೆ ಹೋಗೋದಕ್ಕೆ ಬಿಡ್ಲೇ ಇಲ್ಲ. ಹೀಗಾಗಿ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಈ ಪಾಸನ್ನ ಪಡೆದವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೋಲ್ಡ್ ಕಾರ್ಡ್ ಪಾಸ್ ಅನ್ನ ಅವರು ಪಡ್ಕೊಂಡಿದ್ರು. 6,500 ರೂಪಾಯಿ ಕೊಟ್ಟು ಜಂಬೂ ಸವಾರಿಯನ್ನ ನೋಡ್ಲಿಕ್ಕೆ ಅರಮನೆ ಒಳಗಡೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಒಂದು ಲಿವ್ ಇನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಜೊತೆಗೆ ಹತ್ತಿರದಿಂದ ನೋಡಬಹುದು ಅನ್ನುವಂಥದ್ದು ಪ್ರವಾಸಿಗರ ಆಸೆ. ಹೀಗಾಗಿ 6,500 ರೂಪಾಯಿ ಕೊಟ್ಟು ಪ್ರತಿ ಪಾಸನ್ನ ಖರೀದಿ ಮಾಡಿದ್ರು. ಆದರೆ ಇವ್ರಿಗೆ ಅರಮನೆ ಒಳಗಡೆ ಪ್ರವೇಶನೇ ಸಿಕ್ಕಿಲ್ಲ. 6,500 ರೂಪಾಯಿ ಕಾರ್ಡ್ ಕೊಟ್ಟರು 12:15 ಗಂಟೆಯಲ್ಲಿ ಗೇಟಿಂದ ಒಳಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಇವಾಗ ಎಷ್ಟು 2:30ವರೆಗೂ ಅಲ್ಲಿ ನಿಂತಿದ್ದು, ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರು? ನೋಡಿ ಸರ್, ನಾವು ಹಾಸನಿಂದ ಬಂದಿದ್ವಿ. 5 ಜನ ಸ್ನೇಹಿತರು 6,500 ಕೊಟ್ಟು ಕಾರ್ಡ್ ತಗೊಂಡು, ಇದು ಸಂಪೂರ್ಣ ಜಿಲ್ಲಾಡಳಿತ, ಸ್ಪೆಷಲ್ ಆಫೀಸರ್ ಆಫ್ ದಸರಾ, ಡೆಪ್ಯೂಟಿ ಕಮಿಷನರ್ ಆಫ್ ಮೈಸೂರು ಸಂಪೂರ್ಣ ವಿಫಲವಾಗಿದೆ ಆಡಳಿತ. ಇದು ಪೊಲೀಸ್ ಹೆಂಗಸರು ವ್ಯವಸ್ಥೆ ಇಲ್ಲ. ಈಗ ನೋಡಿ ಈಗ ನಮ್ಗೆ 65 ಅದಕ್ಕೆ ಹೊಣೆ ಯಾರು? ಏನಕ್ಕೆ ಬರ್ತೀವಿ? ವೈಫಲ್ಯ ಆಗಿದೆ. ಅನುಭವಿಸಕ್ ಬರ್ತೀವಿ. 6,500 ಕೊಟ್ಟು ಆಡ್ ತಗೊಂಡಿದ್ದೀವಿ. ಇದು ಜಿಲ್ಲಾಡಳಿತ ಸಂಪೂರ್ಣ ವಿಫಲ. ಇದು ಯಾತಕ್ಕಾಗಿ ಮಾಡ್ಬೇಕಿದು ಸರ್ಕಾರ? ಯಾತಕ್ ಮಾಡ್ಬೇಕು? ಎಷ್ಟು ಕಾರ್ಡ್ ಇಶ್ಯೂ ಮಾಡ್ತಾರೆ ಅಷ್ಟು ಜನ ಬಿಡ್ಬೇಕು. ಇವರು ದುಡ್ಡು ಕೊಡೋಣ, ಇವ್ರಿಗೆ ಮನೆ ಮರ್ಯಾದೆ ಇಲ್ವಾ? ಅವ್ರಿಗೆ ಎಷ್ಟು ಅವರ್ ವೇಟ್ ಮಾಡಿದ್ರಿ? ಈಗ 12 ಗಂಟೆಗೆ ನಾವು ಗೇಟಿಂದ ಈ ಗೇಟಿಂದ ಒಳಗಡೆ 12ರಿಂದ ಇಲ್ಲಿ ಹೋಗಿದ್ವಿ. ಸರ್ಕಾರ ಏನು ವ್ಯವಸ್ಥೆ ಮಾಡ್ತಿದೆ? 2:30 ಗಂಟೆ ಕುಡಿಯಕ್ ನೀರಿಲ್ಲ, ಮನೆ ಮರ್ಯಾದೆ ಮೇನ್ ಒಂದ್ ಶೌಚಾಲಯಗಳಿಲ್ಲ, ಪಬ್ಲಿಕ್ ಅಲ್ಲ ಎಂತದ್ದು ಇಲ್ಲ. ಏನಕ್ಕೆ 6,500 ಇಸ್ಕೊಂಡು ನಮ್ಮನ್ನ ನಾವು ವಾಪಸ್ 6 ಗೇಟ್ಗೆ ಹೋಗಿ ಈ ಗೇಟ್ಗೆ ಹೋಗಿ ನೋಡ್ಬೋದು ಅಂತಾರಲ್ಲ, ಅಲ್ಲೇ ನೋಡ್ಕೊತಾ ಇದ್ವಿ ಎಲ್ಲರೂ. ನಾವು ಟ್ಯಾಕ್ಸ್ ಸಂಬಳ ಕೊಡ್ತಾ ಇರೋದು ಅಲ್ವಾ? ಇಲ್ಲಿ ಯಾಕೆ ನೋಡ್ಬೇಕು? ಆಡಳಿತ ಮಾಡ್ತಾರೆ ಇವರು. ಈಗೆಲ್ಲ ಹಿಂದೆಲ್ಲ ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೇವೆ ಎಲ್ಲ ಸಾರ್ವಜನಿಕರು ಅಲ್ವಾ? ಸಂಪೂರ್ಣ ವಿಫಲ ಆಗಿದೆ ಜಿಲ್ಲಾಡಳಿತ. ದುಡ್ಡು ಕೊಟ್ಬಿಟ್ಟು ಈಗ ವಾಪಸ್ ಕೊಡೋರು ಯಾರು? ಈ ದುಡ್ಡನ್ನ ದುಡ್ಡುಗಳನ್ನ ವಾಪಸ್ ಕೊಡ್ಬೇಕು. ವಾಪಸ್ ಕೊಡೋ ವ್ಯವಸ್ಥೆ ಆಗ್ಬೇಕು. ಎಲ್ಲರೂ ಎಲ್ಲೆಲ್ಲಿಂದ ಬಂದಿದ್ದಾರೆ. ಈಗ ನಾವೇ ಹಾಸನಿಂದ ಬಂದಿದ್ದೀವಿ, ಇನ್ನ ಎಲ್ಲೆಲ್ಲಿಂದ ಬಂದಿದ್ದಾರೆ ಪಾಪ. ಇವ್ರಿಗೆ ಬೇಡಿ ಬರಬೇಡಿ, ಬನ್ನಿ ಸ್ಪೆಷಲ್ ಟಿಕೆಟ್, ಸ್ಪೆಷಲ್ ಅಲ್ಲ ಸ್ಪೆಷಲ್ ಆಗಿ ಹೋಗ್ಬೋದು ಅಂತಾರೆ. ಆರ್ಡಿನರಿಯಾಗಿ ಅಲ್ಲಿ ನಿಂತ್ಕೊಂಡು ನೋಡ್ತಿರೋರು ಹೆಂಗ ದಸರಾ ನೋಡಿದ್ರು, ನಾವು ದಸರಾ ನೋಡ್ಲಿಲ್ಲ. ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ ರಸ್ತೆಗೆ ಹೋಗಿ ನೋಡಿ ಅಂತ. ಈಗ ಹೋಗಕ್ಕಾಗತ್ತ ನಮ್ಗೆ? ಎಲ್ಲಿಗೆ ಹೋಗೋಣ? ಈಗ ಎಲ್ಲಿಗೆ ಹೋಗಿ ಅದೇನು ಹೇಳಿದ್ರು ಅದು ಹೇಳಿ. ಬೆಂಗಳೂರು ಆಯ್ತಲ್ಲ ಸರ್, ಈಗ ಅಲ್ಲಿ ಮಾತ್ರ ಆಯ್ತು ಅಂದ್ರೆ ಒಂದೇ ಸತಿ ಕ್ರೌಡ್ ಆದ್ರೆ ಬರ್ತದ ಇಲ್ವಾ? ನೀವು ಪ್ಲಾನ್ ಮಾಡಿದ್ರೆ